Jai Hind friends. So welcome to the Reasoning Specialist YouTube ಚಾನೆಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂತ 62ನೇ ಪ್ರಶ್ನೆ ಪತ್ರಿಕೆ. ಸೊ ಈ 62ನೇ ಪ್ರಶ್ನೆ ಪತ್ರಿಕೆ ಒಂದು ಶಿಫ್ಟ್ 4 28/2/2024ಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಇನ್ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ಮುಂದಿನ ಬರೋ ವರ್ಷ ತಮ್ಮೆಲ್ಲರ ಜೀವನದಲ್ಲಿ ನೀವು ಕಾಣ್ತಾ ಇರುವಂತ ಒಂದು ಯಶಸ್ಸನ್ನ ತಂದು ಕೊಡ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಕ್ಲಾಸನ್ನ ಪ್ರಾರಂಭ ಮಾಡೋಣ. ಸೊ ಹಾಗಾದ್ರೆ ಮೊದಲಿನ ಪ್ರಶ್ನೆಯನ್ನ ನೋಡೋಣ. ಸೊ ಇಲ್ಲಿ ಮೊದಲಿನ ಪ್ರಶ್ನೆ ಇದು ನಿಮಗೆ ಸೀರೀಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ, ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಾವು ನೋಡ್ರಿ, ಜಸ್ಟ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಇಲ್ಲಿ 27ಕ್ಕೆ ನಾವು 1 ಕೂಡಿಸಿದ್ರೆ 28 ಆದ್ರೆ, ಸೊ ದೆನ್ ಅದೇ ರೀತಿ 28ಕ್ಕೆ ನೋಡ್ರಿ ಎಷ್ಟು ಪ್ಲಸ್ 4 ಮಾಡಿದಾಗ 32 ಆಗ್ತಾ ಇದೆ. ಓಕೆ, ಸೊ ದೆನ್ 32ಕ್ಕೆ ನೋಡ್ರಿ ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಎಷ್ಟು ಬರ್ಬೇಕು ಗೊತ್ತಿಲ್ಲ, ಇಲ್ಲಿ ಎಷ್ಟಾಗತ್ತೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ನೋಡಿದಾಗ ನೋಡ್ರಿ 57 ಇರೋದು 82 ಆಗ್ಬೇಕಾದ್ರೆ ನೋಡ್ರಿ 57 82 ಆಗ್ಬೇಕಾದ್ರೆ 25 ಪ್ಲಸ್ ಆಗ್ತಾ ಇದೆ, ಹೌದಾ? ಹಾಗಾದ್ರೆ ನಾವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿದಾಗ 1 4 25 ನೋಡಿದಾಗ 1 ಅಂದ್ರೆ 1 ಸ್ಕ್ವೇರ್ ಆಗಿದ್ರೆ 4 ಏನಾಗ್ತದೆ 2 ಸ್ಕ್ವೇರ್ ಆಗ್ತಾ ಇದೆ. ದೆನ್ 25 ಅಂದ್ರೆ 5 ಸ್ಕ್ವೇರ್ ಆದ್ರೆ ಹಾಗಾದ್ರೆ ಇಲ್ಲಿ ನಾವು 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ಹಾಕಿದಾಗ ಸರಿಯಾಗಿ ಆಗ್ತದೆ ನೋಡೋಣಂತೆ. ಹಾಗಾದ್ರೆ ಇಲ್ಲಿ 3 ಸ್ಕ್ವೇರ್ ಅಂತಂದಾಗ ನೋಡ್ರಿ ಎಷ್ಟು ಬರ್ತಾ ಇದೆ 9 ಬರ್ತದೆ, ಹೌದಾ? ಸೊ ಹಾಗಾದ್ರೆ 32ಕ್ಕೆ 9 ಕೂಡಿಸಿದ್ರೆ ಆನ್ಸರ್ ಬರ್ತದೆ ಏನಪ್ಪಾ ಅಂದ್ರೆ 41. ಹಾಗಾದ್ರೆ 4 ಸ್ಕ್ವೇರ್ ಎಷ್ಟಪ್ಪ ಅಂತಾರೆ 16 ಆಗ್ತದೆ. 41ಕ್ಕೆ 16 ಕೂಡಿಸಿದ್ರೂ 57 ಸರಿಯಾಗಿ ಬರ್ತದೆ. ಹಾಗಾದ್ರೆ ನಮ್ಮ ಉತ್ತರ ಇಲ್ಲಿ ಏನಪ್ಪಾ ಅಂತಾರೆ 41 ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ಸೊ ಹಾಗಾದ್ರೆ ದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣಂತೆ. ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಇದು ಕೂಡ ಒಂದು ನೋಡ್ರಿ ಸೀರೀಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನೋಡ್ರಿ ಜಸ್ಟ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಎಲ್ ಅಂತಂದ್ರೆ ನೋಡ್ರಿ, ಸೊ ಎಲ್ ಅಂತಂದ್ರೆ 12th ಲೆಟರು, ಕ್ಯೂ ಅಂತಂದ್ರೆ 17th ಲೆಟರ್. ಓಕೆ, ಹಾಗಾದ್ರೆ ಎಲ್ ಇಂದ ಕ್ಯೂ ನೋಡ್ಬೇಕಾದ್ರೆ 5 ಡಿಫ್ರೆನ್ಸ್ ಬರ್ತಾ ಇದೆ. ಓಕೆ, ಅದೇ ರೀತಿ ನೋಡ್ರಿ Q17 ಆದ್ರೆ V22 ಆದ್ರೆ V22 ಆದ್ರೆ ದೆನ್ ಇಲ್ಲೂ ಕೂಡ ಏನಪ್ಪಾ ಅಂದ್ರೆ 5 ಡಿಫ್ರೆನ್ಸ್ ಬರ್ತಾ ಇದೆ. ಓಕೆ, ಸೊ ದೆನ್ 22 ಎ ಇದೆ, ಹೌದಾ? ಸೊ ಯಾಕಂದ್ರೆ Z26 ಆದ್ರೆ A27, ಹೌದಾ? A27 ಅಂತಾರ ನೋಡ್ರಿ. ಸೊ ದೆನ್ ಇಲ್ಲೂ ಕೂಡ 5. ದೆನ್ ಆಸ್ ಪರ್ ದ ಆಲ್ಫಾಬೆಟಿಕಲ್ ಆರ್ಡರ್ ಎ ಫಸ್ಟ್ ಲೆಟರ್ ಆದ್ರೆ ಅದಕ್ಕೆ 5 ಕೂಡಿಸಿದ್ರೆ ದೆನ್ 6th ಲೆಟರ್ ಬರ್ತದೆ. ಸೊ 6th ಲೆಟರ್ ಯಾವ್ದಪ್ಪ ಅಂದ್ರೆ ಎಫ್. ಓಕೆ, ನಾವಿಲ್ಲಿ ಎಫ್ ಅಲ್ಲಿ ನೋಡ್ಬೇಕಾದ್ರೆ ಎಫ್ ಅಲ್ಲಿ ನೋಡ್ರಿ ಆಪ್ಷನ್ 2 ಇದೆ, ಆಪ್ಷನ್ 4 ಇದೆ. ಹಾಗಾದ್ರೆ ಸೆಕೆಂಡ್ ಲೆಟರ್ ನೋಡ್ರಿ ಎ ಸೇಮೇ ಬರ್ತಾ ಇದೆ. ಓಕೆ, ಹಾಗಾದ್ರೆ ಇಲ್ಲಿ Z ಇಲ್ಲಿ ಕ್ಯೂ ಇರೋದನ್ನ ನಾವು ಡೈರೆಕ್ಟ್ಲಿ ಏನ್ ಮಾಡೋಣ ಅಂತ ಥರ್ಡ್ ಲೆಟರ್ ಇಂದ ಚೆಕ್ ಮಾಡೋಣ. ಇಲ್ಲಿ ಟಿ ಇಲ್ಲಿ ಇದೆ ಬಿ. ಹಾಗಾದ್ರೆ ಟಿ ಅಂದ್ರೆ 20th, ಬಿ ಅಂತಂದ್ರೆ ಏನಾಗ್ತೈತಿ 28 ಆಗ್ತದೆ. ಯಾಕಂದ್ರೆ 26 Z, 27 ಎ, 28 ಬಿ. ಹಾಗಾದ್ರೆ ಡಿಫ್ರೆನ್ಸ್ ನೋಡ್ರಿ 8 ಡಿಫ್ರೆನ್ಸ್ ಅದ. ಬಿ ಸೆಕೆಂಡ್ ಆದ್ರೆ ಜೆ 10th ಲೆಟರ್ ಅಂತಂದ್ರೆ ಇಲ್ಲೂ ಕೂಡ 8 ಡಿಫ್ರೆನ್ಸ್. ದೆನ್ ಜೆ 10th ಆದ್ರೆ ನೋಡ್ರಿ ಆರ್ 18th, ಇಲ್ಲೂ ಕೂಡ 8 ಲೆಟರ್. ದೆನ್ ಆರ್ ಇಂದ ನೆಕ್ಸ್ಟ್ 8 ಲೆಟರ್ ಪ್ಲಸ್ ಮಾಡಿದಾಗ ದೆನ್ ಆರ್ ಇಸ್ 18th ಲೆಟರ್, ಅದಕ್ಕೆ 8 ಪ್ಲಸ್ ಮಾಡಿದ್ರಿ ಅಂದ್ರೆ 26 ಆಗ್ತದೆ. ಹಾಗಾದ್ರೆ 26th ಲೆಟರ್ ಏನ್ ಬರ್ತದೆ Z ಬರ್ತದೆ. ಸೊ ನೋಡ್ರಿ ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆಯನ್ನ ನೋಡೋಣಂತೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಕೇಳ್ತಾ ಇದಾರೆ ಇಫ್ ಪಿ ಡಿವಿಷನ್ ಡಿ $B. ಓಕೆ, ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹೌ ಇಸ್ ದ ಡಿ ರಿಲೇಟೆಡ್ ಟು ಎಚ್? ಹಾಗಾದ್ರೆ ಡಿ ಎಚ್ ಗೆ ಏನಾಗಬೇಕು? ಓಕೆ, ಕನ್ನಡದಲ್ಲಿಯೂ ಕೂಡ ಕ್ವಶನ್ ಇದೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಕೊಟ್ಟಿರೋದು ಏನಪ್ಪಾ ಅಂದ್ರೆ ಫಸ್ಟ್ ಇಬ್ರು ವ್ಯಕ್ತಿಗಳು ಯಾರು? ಪಿ ಡಿವೈಡೆಡ್ ಬೈ ಡಿ. ಅದ್ರ ಡಿವೈಡ್ ಅಂದ್ರೆ ಏನಾಗ್ತಾ ಇದೆ ನೋಡ್ರಿ. ಓಕೆ, ಎ ಇಸ್ ದ ಮದರ್ ಆಫ್ ಬಿ. ಹಾಗಾದ್ರೆ ಎ ಏನು ಬಿ ಯ ತಾಯಿ ಅಂತಾರೆ. ಇಲ್ಲಿ ನೋಡ್ರಿ ಇಲ್ಲಿದೆ ಎ ಬಿ ಯ ತಾಯಿ. ಹಾಗಾದ್ರೆ ನಾವಿಲ್ಲಿ ಮಾಡೋದಂತ ನೋಡ್ರಿ ಎ ಇದ್ದವ್ರು ಯಾರಪ್ಪ ಅಂದ್ರೆ ಬಿ ಯ ತಾಯಿ ಅಂತ ಮಾಡೋಣ. ಓಕೆ, ಸೊ ದೆನ್ ಅದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂತಾರೆ, ನೆಕ್ಸ್ಟ್ ನೋಡ್ರಿ ಏನಿದೆ $P. ಡಾಲರ್ ಅಂದ್ರೆ ಏನು ಇಲ್ಲಿದೆ ನೋಡ್ರಿ. ಓಕೆ, ಸೊ ದೆನ್ ಸಾರಿ ಇಲ್ಲಿ ಆಕ್ಚುಲಿ ನಾವು ಎ ಅಂತ ತಗೋಬಾರ್ದು, ಇಲ್ಲಿ ಏನಂತದ ಪಿ ಮತ್ತು ಡಿ ಇದೆ. ಹಾಗಾದ್ರೆ ಇದ್ರ ಪ್ರಕಾರ ನೋಡ್ರಿ ಎ ಇಸ್ ಅ ಮದರ್ ಆಫ್ ಬಿ ಆದ್ರೆ ಇಲ್ಲಿ ಪಿ ಇಸ್ ಅ ಮದರ್ ಆಫ್ ಡಿ ಆಗ್ತಾರೆ. ಹಾಗಾದ್ರೆ ಪಿ ಡಿ ಯ ತಾಯಿ ಆಗ್ತಾರೆ. ಓಕೆ, ಸೊ ಪಿ ಡಿ ಯ ತಾಯಿ ಆಗ್ತಾರೆ. ಓಕೆ, ಅದಾದ್ಮೇಲೆ $B ಅಂತಂದ್ರೆ ನೋಡ್ರಿ ಡಾಲರ್ ಇಲ್ಲಿ ಇರೋದ್ರಿಂದ ಎ ಬಿ ಯ ಸಹೋದರ
ನೋಡ್ರಿ ಎ ಇಸ್ ದ ಬ್ರದರ್ ಆಫ್ ಬಿ ಆದ್ರೆ ದೆನ್ ಇಲ್ಲಿ ಡಿ ಇಸ್ ದ ಬ್ರದರ್ ಆಫ್ ಬಿ ಆಗ್ತಾರೆ, ಹೌದಾ? ಸೊ ಹಾಗಾದ್ರೆ ಡಿ ಬಿ ಯ ಸಹೋದರ ಆದ. ಓಕೆ, ನೆಕ್ಸ್ಟ್ ನೋಡ್ರಿ ಬಿ ಪ್ಲಸ್ ಎಚ್. ಬಿ ಪ್ಲಸ್ ಎಚ್ ಅಂದ್ರೆ ಏನು? ಪ್ಲಸ್ ಎಲ್ಲಿದೆ? ಇಲ್ಲಿದೆ. ಎ ಇಸ್ ದ ವೈಫ್ ಆಫ್ ಬಿ. ಹಾಗಾದ್ರೆ ಎ ಬಿ ಯ ಹೆಂಡತಿ ಆದ್ರೆ ಇಲ್ಲಿ ಬಿ ಎಚ್ ನ ಹೆಂಡತಿ ಆಗ್ತದಾರೆ, ಹೌದಾ? ಸೊ ನೋಡ್ರಿ ಬಿ ಎಚ್ ನ ಹೆಂಡತಿ ಆದ್ರೆ ಎಚ್ ಗಂಡ ಆದ, ಕರೆಕ್ಟಾ? ದೆನ್ ಎಚ್ ಇಂಟು ಟಿ ಇದೆ ನೋಡ್ರಿ. ನೆಕ್ಸ್ಟ್ ಏನಿದೆ? ಎಚ್ ಇಂಟು ಟಿ. ಸೊ ಎಚ್ ಇಂಟು ಎಲ್ಲಿದೆ ನೋಡ್ರಿ? ಇಲ್ಲಿದೆ. ಮೀನ್ಸ್ ಎ ಇಸ್ ದ ಫಾದರ್ ಆಫ್ ಬಿ ಆದ್ರೆ ದೆನ್ ನೋಡ್ರಿ ಎ ಬಿ ಯ ತಂದೆ ಆದ್ರೆ ಎಚ್ ಟಿ ಯ ತಂದೆ ಆಗ್ತದೆ. ಓಕೆ, ಹಾಗಾದ್ರೆ ಎಚ್ ನೋಡ್ರಿ ಟಿ ಯ ತಂದೆ ಆದ. ಓಕೆ, ನೆಕ್ಸ್ಟ್ ನೋಡ್ರಿ ಟಿ ಮೈನಸ್ ಎಂ ಬರ್ತಾ ಇದೆ. ಓಕೆ, ಸೊ ಮೈನಸ್ ಅಂದ್ರೆ ನೋಡ್ರಿ ಎ ಬಿ ಅವರ ಸಹೋದರಿ. ಹಾಗಾದ್ರೆ ಇಲ್ಲಿ ಏನಾಗ್ತದೆ? ಟಿ ಎಂ ಅವರ ಸಹೋದರಿ. ಹಾಗಾದ್ರೆ ಟಿ ಎಂ ನ ಸಹೋದರಿ ಆಗ್ತದೆ. ಸೊ ನೋಡ್ರಿ, ಹಾಗಾದ್ರೆ ಇದು ಒಂದು ಫ್ಯಾಮಿಲಿ ಬರ್ತಾ ಇದೆ. ಸೊ ಈ ಫ್ಯಾಮಿಲಿ ಒಳಗ ಏನ್ ಕೇಳ್ತಾರೆ? ಹೌ ಇಸ್ ದ ಡಿ ರಿಲೇಟೆಡ್ ಟು ಎಚ್? ಹಾಗಾದ್ರೆ ಏನಂತೈತೆ? ಡಿ ಎಚ್ ಗೆ ಹೇಗೆ ಸಂಬಂಧಿಸಿದೆ? ಸೊ ಹಾಗಾದ್ರೆ ಡಿ ಎಚ್ ಗೆ ನೋಡ್ರಿ ಏನಪ್ಪಾ ಅಂದ್ರೆ ಹೆಂಡತಿಯ ಸಹೋದರ. ಹೆಂಡತಿಯ ಸಹೋದರ ಅಂದ್ರೆ ಭಾಮೈದ ಅಂತೀವಿ. ಓಕೆ, ಸೊ ಹಾಗಾದ್ರೆ ಭಾಮೈದ ಅನ್ನುವಂತ ಆಪ್ಷನ್ ಇದೆ ನೋಡ್ರಿ? ಇಲ್ಲ. ಬಟ್ ಹೆಂಡತಿಯ ಸಹೋದರ ಅಂತ ಐತ್ಯಾ? ಎಸ್ ಇದೆ. ಹಾಗಾದ್ರೆ ದ ಆಪ್ಷನ್ ಈಸ್ ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಡೆಫಿನೆಟ್ಲಿ ನೀವು ಸ್ಲೋ ಆಗಿ ನೋಡ್ರಿ, ಸೊ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಎಸ್, ಓಕೆ, ಇದು ಅಗೇನ್ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಸೊ ಇಲ್ಲಿ ಈ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಲ್ಲಿ ನೀವು ನೋಡೋದಾದ್ರೆ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಜೆಡ್ ನೋಡ್ರಿ ZNHD. ಓಕೆ, ಸೊ ZNHD ಅನ್ನ 7519 ಅಂತ ಕೋಡ್ ಮಾಡ್ತಾರೆ, 7519. ಓಕೆ, ದೆನ್ ಅದೇ ರೀತಿ HMDE ನೋಡ್ರಿ, HMDE ಅನ್ನ ಸೊ 2167 ಅಂತ ಕೋಡ್ ಮಾಡ್ತಾರೆ, 2167 ಅಂತ ಕೋಡ್ ಮಾಡಲಾಗಿದೆ. ಓಕೆ, ಅದೇ ರೀತಿ ನೋಡ್ರಿ NEAO. ಓಕೆ, NEAO ಅನ್ನ 3852 ಅಂತ ಕೋಡ್ ಮಾಡಲಾಗಿದೆ, 3852 ಅಂತ ಕೋಡ್ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಜಡ್ಗೆ ಏನ್ ಕೋಡ್ ಬರ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ನಮಗೆ ಜಡ್ ನೋಡ್ರಿ, ಜಡ್ ಎಲ್ಲೈತಿ? ಇಲ್ಲೈತಿ, ಕರೆಕ್ಟಾ? ಸೊ ಹಾಗಾದ್ರೆ ಮತ್ತೆ ಬೇರೆ ಕಡೆ ಜಡ್ ಎಲ್ಲಿ ಆದ್ರೂ ಕಾಣ್ತಾ ಇದೆ? ಇಲ್ಲ. ಹಾಗಾದ್ರೆ ನಾವು ಮುಂಚೆ ಏನ್ ಮಾಡ್ಬೇಕಾಗ್ತದೆ? ಜಡ್ ಕಾಮನ್ ಇಲ್ಲ ಅಂತಂದ್ರೆ ಜಡ್ ಜೊತೆ ಇರುವಂತ ಬೇರೆ ಒಂದು ಲೆಟರ್ಸ್ ಗಳ ಕೋಡ್ ಅನ್ನ ತೆಗಿಬೇಕು. ಓಕೆ, ಹಾಗಾದ್ರೆ ನಾವಿಲ್ಲಿ ನೋಡ್ಬೋದಾದ್ರೆ ಈ ಎನ್ ನೋಡ್ರಿ, ಎನ್ ಇಲ್ಲಿದೆ, ದೆನ್ ಎನ್ ಇಲ್ಲಿದೆ. ಓಕೆ, ಸೊ ಹಾಗಾದ್ರೆ ಈ ಫಸ್ಟ್ ಮತ್ತೆ ಥರ್ಡ್ ಲೈನ್ದಾಗ ಯಾವ ಸಂಖ್ಯೆ ಕಾಮನ್ ಇದೆ ಅಂತ ನೋಡಿದ್ರೆ 7 ಕಾಮನ್ ಇಲ್ಲ, 5 ನೋಡ್ರಿ 5 ಕಾಮನ್ ಐತಿ, ಹೌದಾ? ಸೊ ನೋಡ್ರಿ 5 ಕಾಮನ್ ಇದೆ, ದೆನ್ 1 ಇಲ್ಲ, 9 ಇಲ್ಲ. ಹಾಗಾದ್ರೆ ಇಲ್ಲಿ ಎನ್ ಅರ್ಥ ಏನಾಗ್ತಾ ಇದೆ ಅಂತಂದ್ರೆ 5 ಆಯ್ತು. ಓಕೆ, ಬಟ್ ನಮಗ್ ಬೇಕಾಗಿರೋದು ಜಡ್. ಓಕೆ, ಮತ್ತೆ ಇಲ್ಲಿ 3 ಸಂಖ್ಯೆಗಳು ಅದ್ರೊಳಗೆ ಯಾವ್ದಂತ ಗೊತ್ತಿರೋದಿಲ್ಲ. ನೀವು ಡೈರೆಕ್ಟ್ಲಿ ಇಲ್ಲಿ ಜಡ್ ಫಸ್ಟ್ ಐತಿ, ಇಲ್ಲಿ 7 ಮೊದಲೇ ಸ್ಥಾನಕ್ಕೆ ಐತಿ ಅಂತ ತಗೊಳಕ್ ಹೋಗ್ಬೇಡ್ರಿ. ಓಕೆ, ಸೆಕೆಂಡ್ ನೋಡ್ರಿ ಎಚ್. ಓಕೆ, ಇವಾಗ ಎಚ್ ಅನ್ನೋದನ್ನ ನಾವು ನೋಡೋದಾದ್ರೆ ಎಚ್ ಇಲ್ಲಿದೆ, ಸೊ ದೆನ್ ಎಚ್ ಇಲ್ಲಿಯೂ ಕೂಡ ಇದೆ, ಕರೆಕ್ಟಾ? ಸೊ ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಫಸ್ಟ್ ಮತ್ತು ಸೆಕೆಂಡ್ ಲೈನ್ ಕಾಮನ್ ಇರುವಂತ ಸಂಖ್ಯೆ. ಸೊ ನೋಡ್ರಿ 7 ಕೂಡ ಕಾಮನ್ ಐತಿ, 1 ಕೂಡ ಕಾಮನ್ ಐತಿ. ಹಾಗಾದ್ರೆ ಮತ್ತೊಂದು ಕಾಮನ್ ಇದೆ ನೋಡ್ರಿ, ಯಾವುದು? ಡಿ ಕೂಡ ಕಾಮನ್ ಇದೆ. ಹಾಗಾದ್ರೆ ಈ ಡಿನೂ ಕೂಡ ಕಾಮನ್ ಇರೋದ್ರಿಂದ ಇಲ್ಲಿ ನೋಡ್ರಿ 2 ಲೆಟರ್ಸ್ಗಳು ಫಸ್ಟ್ ಮತ್ತು ಸೆಕೆಂಡ್ ಲೈನ್ ಕಾಮನ್ ಇರೋದ್ರಿಂದ ಇಲ್ಲೂ ಕೂಡ 2 ಸಂಖ್ಯೆಗಳು ಯಾವ್ದಪ್ಪ ಅಂದ್ರೆ 1 ಅದೇ ರೀತಿ 7 ಕಾಮನ್ ಆಗುತ್ತೆ, ಹೌದಾ? ಸೊ ಹಾಗಾಗಿ ಎಚ್ ಮತ್ತು ಡಿಗೆ ಏನಾಗ್ಬೋದು? 7 ಅಥವಾ 1 ಅಂತ ಕೋಡ್ ಆಗ್ತದೆ. ಓಕೆ, ಹಾಗಾದ್ರೆ ಈಗ ಇಲ್ಲಿ ನಮಗೆ ಬೇಕಾಗಿತ್ತೇನೋ ಜಡ್. ಈಗ ನಮ್ 3 ಸಿಕ್ತು, ಉಳಿದಿದ್ದು ಯಾವ್ದಪ್ಪ ಅಂದ್ರೆ ಜಡ್. ಇಲ್ಲಿ ನಮ್ 3 ಕೋಡ್ ಹೋಯ್ತು, ಉಳಿದಿದ್ದು ಯಾವ್ದಪ್ಪ ಅಂದ್ರೆ 9. ಹಾಗಾದ್ರೆ ಜಡ್ ನ ಅರ್ಥ ಏನಾಗ್ತದೆ ಅಂತಾರೆ? ದ ಆಪ್ಷನ್ 4 9 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ಇದು ಬಾರ್ಮಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? 10A 5B 6C 30 is equal to 270 ಆಗಬೇಕು. ಓಕೆ, ಎಷ್ಟಾಗಬೇಕ್ರಿ? 270 ಆಗಬೇಕು. ಸೊ ಯಾವ ರೀತಿ 270 ಹಾಕಬಹುದು? ಓಕೆ, ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ನೋಡ್ರಿ, ಓಕೆ, ಸೊ 15 50 ಅಥವಾ ಭಾಗಾಕಾರ ಮಾಡಿ ಗುಣಾಕಾರ ಬರೋದಿಲ್ಲ. ಓಕೆ, ಸೊ 15 50 56
300. ಓಕೆ ಬಂತು ನೋಡ್ರಿ. ಓಕೆ ಸೊ ನೋಡ್ರಿ ಏನಿಲ್ಲ, ಜಸ್ಟ್ ಏನಪ್ಪಾ ಅಂದ್ರೆ 10 ಎ ಅಂತಂದ್ರೆ ಗುಣಾಕಾರ, 5 ಬಿ ಅಂದ್ರೂ ಕೂಡ ಗುಣಾಕಾರ. ಸೊ 6 ಇದನ್ನ ಏನಪ್ಪಾ ಅಂದ್ರೆ -30 ಮಾಡಿದಾಗ. ಓಕೆ ನೋಡ್ರಿ 15 50, 56 ಎಷ್ಟು ಅಂದ್ರೆ 300 -30 ಎಷ್ಟಪ್ಪ ಅಂದ್ರೆ 270 ಬರ್ತದೆ. ಹಾಗಾದ್ರೆ ನಮ್ಗೆ ಬೇಕಾಗಿರುವಂತ ಆನ್ಸರ್ ಎಷ್ಟ್ರಿ 270 ಬಂದ್ಬಿಡ್ತದೆ. ಓಕೆ ಬಟ್ ಯಾವಾಗ ಬಂತಪ್ಪ ಅಂದ್ರೆ ಎ ಅನ್ನ ಗುಣಾಕಾರ ಅಂತ ಮಾಡಿದಾಗ, ಬಿ ಅನ್ನು ಗುಣಾಕಾರ ಅಂತ ಮಾಡಿದಾಗ, ಸಿ ಅನ್ನ ಮೈನಸ್ ಮಾಡಿದಾಗ. ಓಕೆ ಹಾಗಾದ್ರೆ ನಮಗೆ ಈಗ ಏನ್ ಬೇಕಾಗಿರೋದಂದ್ರೆ ಈ ಒಂದು ಸಮೀಕರಣಕ್ಕೆ ಬೇಕಾಗಿದೆ. ಓಕೆ ಹಾಗಾದ್ರೆ ಜಸ್ಟ್ ಚೆಕ್ ಮಾಡ್ರಿ. 8a 5b 6c 10 is equal to question mark. ಓಕೆ ಹಾಗಾದ್ರೆ ಇಲ್ಲಿ 8 ಏನಂತ ಹಾಕ್ತೀರಿ ಗುಣಾಕಾರ, ಯಾಕಂದ್ರೆ ಎ ಅಂದ್ರೆ ಗುಣಾಕಾರ 5 ರೈಟ್, ಬಿ ಅಂದ್ರೆ ಕೂಡ ಗುಣಾಕಾರ 6, ಸಿ ಅಂತಾರೆ ಏನಿದೆ -10. ಓಕೆ 8 5 ಎಷ್ಟ್ರಿ 40, 46 240. ಓಕೆ -10 ಅಂತ ಬಂದ್ರೆ ಹಾಗಾದ್ರೆ ಆನ್ಸರ್ ಏನಾಗ್ತದೆ 230 ಆಗ್ತದೆ. ಸೊ ದೆನ್ ದ ಆಪ್ಷನ್ ಇಸ್ 230. ದ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದೆನ್ ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಡೈಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ ಇಲ್ಲಿ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ದ ಅಪೋಸಿಟ್ ಕಂಟೈನಿಂಗ್ 8 on. ಓಕೆ ಹಾಗಾದ್ರೆ 8ರ ವಿರುದ್ಧವಾಗಿ ಬರುವ ಸಂಖ್ಯೆ ಯಾವುದು ಅಂತ. ಓಕೆ ಹಾಗಾದ್ರೆ ಇಲ್ಲಿ 8ನ್ನ ಕೇಳಿದಾಗ 2 ಡೈಸ್ ಅನ್ನ ಕೊಟ್ಟಾಗ ನಾವು ಫಸ್ಟ್ ಏನ್ ಮಾಡ್ಬೇಕು, ಸೊ ಕಾಮನ್ ಯಾವ್ದಿದೆ ಅನ್ನೋದು ನೋಡ್ಬೇಕು. ಓಕೆ ಕಾಮನ್ ಏನೈತಿ ನೋಡ್ರಿ, ಈ 4 ಕಾಮನ್ ಇದೆ ಹೌದಾ. ಹಾಗಾದ್ರೆ 4 ಅನ್ನ 2 ಲೈನ್ ಅಲ್ಲಿ ಬರ್ಕೊಡ್ರಿ. ಗೋ ವಿತ್ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ನೋಡ್ರಿ 4 6 8 ಆದ್ರೆ ಓಕೆ ಇಲ್ಲಿ ಏನಾಗ್ತದೆ 4 2 7 ಬರ್ತದೆ ನೋಡ್ರಿ. ಓಕೆ 4 2 7. ಓಕೆ ನಮಗೆ ಕೇಳ್ತಾ ಇರೋದೇನ್ರಿ 8ರ ಅಪೋಸಿಟ್. ಹಾಗಾದ್ರೆ 8ರ ಅಪೋಸಿಟ್ ನೋಡ್ರಿ 8ರ ಕೆಳಗೆ ಏನ್ ಬಂತು 7 ಬಂತು. ಸೊ ಹಾಗಾದ್ರೆ ದ 7 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ದ ಆಪ್ಷನ್ ಇಸ್ 1. ದ ಆಪ್ಷನ್ 1 7. ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಓಕೆ ಸೊ ದೆನ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇದು ಒಂದು ಸಿರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಸಿರೀಸ್ಗೆ ಸಂಬಂಧಪಟ್ಟಂಗೆ ನೋಡ್ರಿ 45 50 55 60 ಅಂದ್ರೆ 5 ಪ್ಲಸ್ ಆಗ್ತಾ ಹೋಗ್ತದೆ ಅಂದ್ರೆ 65 ಬರಬೇಕು. ಓಕೆ ಇಲ್ಲಿ 65 ನೋಡಿದಾಗ ನೋಡ್ರಿ ಇಲ್ಲೂ ಇದೆ ಕರೆಕ್ಟಾ. ಸೊ ದೆನ್ ಹಾಗಾದ್ರೆ ಯಾವುದು ಇದರಲ್ಲಿ ಇದು ಸರಿನಾ ಇದು ಸರಿನಾ ರೈಟ್. ಸೊ ಹಾಗಾದ್ರೆ ಇದರಲ್ಲಿ ಯಾವ್ದು ಸರಿ ಅಂತ ನೋಡಿದಾಗ ನೋಡ್ರಿ ಇಲ್ಲಿ ಫಸ್ಟ್ ಸರ್ಕಲ್ ಆಮೇಲೆ ಡೈಮಂಡ್. ಓಕೆ ಬಟ್ ಸರ್ಕಲ್ ಏನಾಗಿದೆ ವೈಟ್ ಇದೆ, ಡೈಮಂಡ್ ಬ್ಲ್ಯಾಕ್ ಇದೆ. ಇಲ್ಲಿ ಸರ್ಕಲ್ ಬ್ಲ್ಯಾಕ್ ಆಗಿದೆ, ಡೈಮಂಡ್ ನೋಡ್ರಿ ಅವತರ ಸ್ಥಾನಗಳದಾಗ ಅದಾವ, ಬಟ್ ಬ್ಲ್ಯಾಕ್ ವೈಟ್ ಚೇಂಜ್ ಆಗಿದೆ. ಓಕೆ ಇಲ್ಲಿ ಸರ್ಕಲ್ ವೈಟ್ ಇದ್ರೆ ಇಲ್ಲಿ ಸರ್ಕಲ್ ಬ್ಲ್ಯಾಕ್ ಆಗಿದೆ, ವೈಟ್ ಇದ್ರೆ ಬ್ಲ್ಯಾಕ್. ದೆನ್ ಸರ್ಕಲ್ ಏನಾಗಬೇಕು ವೈಟ್ ಬರಬೇಕು, ಡೈಮಂಡ್ ಏನಾಗ್ಬೇಕ್ರಿ ಬ್ಲ್ಯಾಕ್ ಬರಬೇಕು ಕರೆಕ್ಟಾ. ಸೊ ದೆನ್ ಹಾಗಾದ್ರೆ ಯಾವ್ದಿದೆ ನೋಡ್ರಿ ದ ಆಪ್ಷನ್ ಇಸ್ ಎಸ್ ದ ಆಪ್ಷನ್ 4. ಆಪ್ಷನ್ ದ 4 ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಎಸ್ ಅಗೇನ್ ಇದು ಕೂಡ ಒಂದು ನೋಡ್ರಿ ಕೋಡಿಂಗ್ ಡಿಕೋಡಿಂಗ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ರೈಟ್. ಹಾಗಾದ್ರೆ ಇಲ್ಲಿ ಆರ್ಗಾಗಿ ಕೋಡ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಮಸ್ಟ್ ಏನ್ ಮಾಡ್ಬೇಕ್ರಿ, ಆಲ್ರೆಡಿ ನೋಡ್ರಿ ಇದೇ ಶಿಫ್ಟ್ ಒಳಗೆ ಈ ತರ ಬರೋದು ಸೆಕೆಂಡ್ ಕ್ವಶನ್ ಇದು ರೈಟ್. ಸೊ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದಾವ ಅಂತಂದ್ರೆ, ಯಾಕಂದ್ರೆ ಸೆಕೆಂಡ್ ಕ್ವಶನ್ ಒಂದೇ ಶಿಫ್ಟ್ ಅಲ್ಲಿ ಇದು ಸೆಕೆಂಡ್ ಕ್ವಶನ್ 60329. ಓಕೆ ದೆನ್ ಸ್ಫೋಲ್ಡ್ SWORD ಅನ್ನ ಏನ್ ಕರೀತಾರೆ 21968 ಅಂತ ಕರೆದ್ರೆ, ದೆನ್ ಟ್ರಿಪ್ಸ್ TRIPS ಅನ್ನ 48732 ಅಂತ ಕರೆದ್ರೆ. ಓಕೆ ಆರ್ಗಾಗಿ ಕೋಡ್ ಯಾವುದು ಅಂತ ಕೇಳಿದ್ರೆ, ಓಕೆ ಆರ್ ಇರೋದನ್ನ ನೋಡ್ರಿ ಎಲ್ಲಿದೆ, ಆರ್ ಇಲ್ಲಿದೆ, ಆರ್ ಇಲ್ಲಿದೆ. ಓಕೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಮತ್ತ ಈ ಎರಡರೊಳಗ ಮತ್ತೆ ಕಾಮನ್ ಯಾವ್ದೈತಿ. ಸೊ ಎಸ್ ನೋಡ್ರಿ ಎಸ್ ಕೂಡ ಕಾಮನ್ ಇದೆ. ದೆನ್ ಟಿ ಏನಾದ್ರು ಐತಿ ಇಲ್ಲ, ಟಿ ಇಲ್ಲಿ ಇಲ್ಲ, ಐ ಏನಾರ ಐತಿ ಇಲ್ಲ, ಪಿ ಐತಿ ಇಲ್ಲ. ಹಾಗಾದ್ರೆ ದೆನ್ ಡೆಫಿನೆಟ್ಲಿ ನೋಡ್ರಿ ಈ ಎರಡು ಲೈನ್ ಒಳಗೆ ಎಸ್ ಮತ್ತು ಆರ್ ಕಾಮನ್ ಆಗಿದ್ರಿಂದ ಅಗೇನ್ ನೀವು ಏನ್ ಮಾಡ್ತೀರಿ ಎಸ್ ಅನ್ನು ಕೂಡ ಇಲ್ಲೂ ಇದೆ ಅಂತ ನೋಡ್ತೀರಿ.
ಹೌದಾ? ಈ ಎರಡರಲ್ಲಿ ಅಗೇನ್ ಎಸ್ ಏನಾಗ್ತದೆ ಮೊದಲೇದ್ರಾಗು. ಯಾಕಂದ್ರೆ ಎಸ್ ನೋಡ್ರಿ ಮೂರು ಒಂದು ವರ್ಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಮೂರು ಲೈನ್ ಅಲ್ಲಿ ಇರುವಂತ ಸಂಖ್ಯೆ ಯಾವ್ದು ಅಂತ ನೋಡಿದಾಗ ಓಕೆ. ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ, 6 ಇಲ್ಲಿಲ್ಲ, ಹೌದಾ? 0 ಇಲ್ಲ, 3 ನೋಡ್ರಿ 3 ಇಲ್ಲ, 2 ನೋಡ್ರಿ 2 ಇರೋದ್ರಿಂದ ಎಸ್ ಅರ್ಥ ಏನಾಗ್ತದೆ ಅಂದ್ರೆ 2 ಆಯ್ತು. ಓಕೆ, ಇನ್ನು ನಮಗೆ ಏನ್ ಬೇಕು ಇಲ್ಲಿ ಇದ್ರೊಳಗೆ ಈ ಎರಡರೊಳಗೆ ಕಾಮನ್ ಉಳಿತೇನೀಗ ಆರ್. ಓಕೆ, ಹಾಗಾದ್ರೆ ಈ ಎರಡರೊಳಗೆ ನೋಡ್ರಿ, ಈ ಎರಡರೊಳಗೆ ಕಾಮನ್ ಇರುವಂತದ್ದು ನೋಡ್ರಿ 4 ಕಾಮನ್ ಇಲ್ಲ, 8 ನೋಡ್ರಿ. ಎಸ್, ಹಾಗಾದ್ರೆ 8 ಏನಾಗ್ತಾ ಇದೆ ಅಂತಂದ್ರೆ ಕಾಮನ್ ಬರ್ತಾ ಇದೆ. ಹಾಗಾದ್ರೆ ಆರ್ ಅರ್ಥ ಏನಾಗ್ತದೆ ಅಂತಂದ್ರೆ 8 ಆಗ್ತಾ ಇದೆ. ಓಕೆ, ಹಾಗಾದ್ರೆ 8 ಅನ್ನುವಂಥದ್ದು ನೋಡ್ರಿ ಆಪ್ಷನ್ ಎಲ್ಲೈತಿ, ಆಪ್ಷನ್ 4 ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ತಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ದೆನ್ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ಇನ್ ದ ಸೇಮ್ ಶಿಫ್ಟ್. ಓಕೆ, ಫೈನ್. ಸೊ ದೆನ್ ದ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ, ಹೌದಾ? ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂಗ ಒಂದು ಏನಪ್ಪ ಅಂದ್ರೆ ಪ್ರಶ್ನೆ ಆಗಿದೆ. ಸೊ ABCDE ಮತ್ತು F ಎಂಬ 6 ಜನರು ಕೇಂದ್ರದಿಂದ ದೂರದಲ್ಲಿರುವ ವೃತ್ತದಲ್ಲಿ ಕುಳಿತಿದ್ದಾರೆ. ಓಕೆ, ಹಾಗಾದ್ರೆ ಕೇಂದ್ರದಿಂದ ದೂರದಲ್ಲಿರುವ ವೃತ್ತ. ಸೊ ನೋಡ್ರಿ, ಸೊ ಕ್ಯಾನ್ ಟೇಕ್ ಇಟ್ ಆಸ್ ಏನು ಸೆಂಟರ್ ಪ್ಲೇಸಿಂಗ್ ಅಂತ ತಗೋಬಹುದು. ಓಕೆ, ಎಷ್ಟು ಜನ ಇದಾರೆ? 6 ಜನ. 1 2 3 4 5 6. ಓಕೆ, ಸೆಂಟರ್ ಪ್ಲೇಸಿಂಗ್ ಅಂತ ತಗೋಬಹುದು. ಓಕೆ, ದೆನ್ ಎ ಮತ್ತು ಸಿ ಪರಸ್ಪರ ವಿರುದ್ಧವಾಗಿ ಕುಳಿತಿವೆ. ಹಾಗಾದ್ರೆ ನೋಡ್ರಿ, ಎ ಮತ್ತು ಸಿ ಅಂದ್ರೆ ನೋಡ್ರಿ, ಸಪೋಸ್ ಇಲ್ಲಿ ಎ ಇದ್ರೆ ಇಲ್ಲಿ ಸಿ ಇರ್ತಾರೆ, ಅಥವಾ ಇಲ್ಲಿ ಎ ಬಂದಿದ್ರೆ ಈ ಕಡೆ ಸಿ ಇರ್ತಾರೆ. ಫೈನ್. ಸೊ ದೆನ್ ಎ ಯ ತಕ್ಷಣದ ಎಡಭಾಗದಲ್ಲಿ ಕುಳಿತಿರುವ ಬಿ, ಎ ನ ತಕ್ಷಣದ ಎಡಭಾಗದಲ್ಲಿ ಕುಳಿತಿರುವ ಬಿ. ಓಕೆ, ಸೊ ದೆನ್ ಡಿ ಗೆ ನಿಖರವಾಗಿ ವಿರುದ್ಧವಾಗಿದೆ. ಹಾಗಾದ್ರೆ ಬಿ ಯ ಅಪೋಸಿಟ್ ಯಾರು ಬರ್ತಾ ಇದಾರೆ? ಡಿ. ಈಗ ನಾವು ತಗೊಂಡಿರೋದು ಏನಪ್ಪಾ ಅಂದ್ರೆ ಎ ಅನ್ನ ಇಲ್ಲಿ ಅಂತ ತಗೊಂಡಿವಿ. ಸೊ ದೆನ್ ಸಿ ಅನ್ನ ಏನ್ ಮಾಡ್ತಾ ಇದೀವಿ? ಇಲ್ಲಿ ಅಂತ ಮಾಡ್ತಾ ಇದೀವಿ. ಓಕೆ, ಸೊ ದೆನ್ ಕುಳಿತಿದೆ. ಓಕೆ, ದೆನ್ ಎಫ್ ಎ ಪಕ್ಕದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಹಾಗಾದ್ರೆ ನೋಡ್ರಿ, ಎಫ್ ಎ ಪಕ್ಕದಲ್ಲಿ ಕುಳಿತುವುದಿಲ್ಲ ಅಂದ್ರೆ ಎಫ್ ಇಲ್ಲಿ ಬರ್ತಾನೆ. ಸೊ ದೆನ್ ಹಾಗಾದ್ರೆ ಉಳಿದಂತ ಒಬ್ಬ ವ್ಯಕ್ತಿ ಯಾರ್ರಿ? ABCD ಇ ಇದ್ದವ ಎಲ್ಲಿ ಬರ್ತಾನ ಅಂದ್ರೆ ಇಲ್ಲಿ ಬರ್ತಾನ. ಹಾಗಾದ್ರೆ ಇ ಎದುರು ಯಾರು ಕುಳ್ತಾರ ಅಂತಾರೆ? ಸೊ ದೆನ್ ಇ ಎದುರು ಕುಳ್ತವ್ರು ಯಾರ್ರಿ? ಎಫ್ ಕುಳ್ತಾನ, ಹೌದಲ್ರಿ? ಸೊ ಇ ಎದುರು ಯಾರು ಕುಳ್ತಾರ? ಎಫ್ ಕುಳ್ತಾನೆ. ಹಾಗಾದ್ರೆ ದ ಆಪ್ಷನ್ 2 ಎಫ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮುಂದಿನ ಪ್ರಶ್ನೆ ಇದು ಎಂಬೆಡೆಡ್ ಫಿಗರ್. ಓಕೆ, ಬಹಳ ಒಂದು ಇಂಪಾರ್ಟೆಂಟ್ ಕ್ವಶನ್, ಪ್ರತಿಯೊಂದು ಶಿಫ್ಟ್ ಅಲ್ಲಿ ಬರ್ತಾ ಇರುವಂತ ಒಂದು ಪ್ರಶ್ನೆ ಇದು. ಓಕೆ, ಸೊ ಹಾಗಾದ್ರೆ ಈ ಒಂದು ಚಿತ್ರ ನೋಡ್ರಿ, ಈ ಚಿತ್ರ ಕೆಳಗಿನ ಯಾವ ಚಿತ್ರದಲ್ಲಿ ಹುದುಗಿದೆ ಅಂತ ಕ್ವಶನ್ ಇದೆ. ಹಾಗಾದ್ರೆ ಇಲ್ಲಿ ನಾವು ನೋಡೋದಾದ್ರೆ ಎಸ್, ಇಲ್ಲಿ ನಾವು ತಗೊಂಡ್ರಿ, ಈ ರೇಖೆ ತಗೊಂಡ್ವಿ, ಬಟ್ ಇಲ್ಲಿ ತಗೊಂಡ್ರಿ, ಬಟ್ ಇಲ್ಲಿ ಈ ರೀತಿಯಾದಂತ ಇಲ್ಲ. ಸೊ ದೆನ್ ಹಾಗಾದ್ರೆ ಇದು ರಾಂಗ್ ಆಯ್ತು. ದೆನ್ ಇಲ್ಲಿ ನಾವು ನೋಡೋದಾದ್ರೆ ಸೊ ನೋಡ್ರಿ, ಈ ತರ ಇದೆ ನೋಡ್ರಿ. ಎಸ್, ಇದು ಇದೆ. ದೆನ್ ನೆಕ್ಸ್ಟ್ ಈ ತರ ಕ್ರಾಸ್ ಮೇಲೂ ಇದೆ. ದೆನ್ ಈ ತರ ನೋಡ್ರಿ ಸರಳ ರೇಖೆನೂ ಇದೆ. ನೆಕ್ಸ್ಟ್ ಡೌನ್ವರ್ಡ್ ಸೈಡ್ ಇದು ರೇಖೆ ಇದೆ. ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ನೋಡಿದಾಗ ಇಲ್ಲಿ ಅಂತೂ ಈ ರೀತಿ ಬರ್ತಾ ಇದೆ. ಸೊ ಇಲ್ಲ, ಇಲ್ಲಿ ಇಲ್ಲ. ಓಕೆ, ಸೊ ದೆನ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ದೆನ್ ದ ಆಪ್ಷನ್ 2 ಇಸ್ ಕರೆಕ್ಟ್. ಓಕೆ, ಸೊ ದೆನ್ ಹಾಗಾದ್ರೆ ಎಸ್, ಸೊ ದೆನ್ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಆಕ್ಚುಲಿ ನನಗೆ ಕಮೆಂಟ್ ಬರ್ತಾ ಇದೆ, ಸೊ 20 ಕ್ವಶನ್ ಅನ್ನ ಒಂದೇ ವಿಡಿಯೋದಲ್ಲಿ ಮಾಡಿ ಅಂತ. ಆಕ್ಚುಲ್ ಆಗಿ ಏನಪ್ಪಾ ಹೇಳ್ಬೇಕಂದ್ರೆ ನನಗೆ ಸಮಯದ ಅಭಾವ ಇರೋದ್ರಿಂದ, ಸೊ ಸಾಕಷ್ಟು ಇಲ್ಲಿ ಆಫ್ಲೈನ್ ಕ್ಲಾಸಸ್ ಇರೋದ್ರಿಂದ ಸೊ ನನಗೆ ಅಷ್ಟೊಂದು ಸಮಯ ಸಿಗ್ತಾ ಇಲ್ಲ. ಓಕೆ, ಸೊ ಅದಕ್ಕಾಗಿ ನಾನು ಏನಪ್ಪಾ ಅಂದ್ರೆ ಸೊ ಅಟ್ಲೀಸ್ಟ್ ಒಂದು 10 ಕ್ವಶನ್ಸ್ ಅನ್ನಾದ್ರೂ ಸಾಲ್ವ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ದಟ್ ಈಸ್ ಸೊ ನಾನೇನಪ್ಪ ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ಸೊ ಒಂದೇ ಶಿಫ್ಟಿನ 20 ಕ್ವಶನ್ಗಳನ್ನು ಕೂಡ ಒಂದೇ ವಿಡಿಯೋದಲ್ಲಿ ಮಾಡಿ ಸೊ ಅಪ್ಲೋಡ್ ಮಾಡುವಂತ ಬಹಳ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ದೆನ್ ಸೊ ಮುಂದಿನ ವಿಡಿಯೋವರೆಗೂ ಸೊ ಕಾಯ್ತಾ ಇರಿ ಅಂತ ಹೇಳ್ತಾ, ಸೊ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.